ಇದ್ದೀನಿ ನನ್ನ JDSನವರು ನಿಷ್ಠುರವಾಗಿ ಕಾಣ್ತಿದ್ದಾರೆ ಅಂತ ಎಲ್ಲ ಪದಗಳು ಬಳಸಬೇಕಾದ್ರೆ ಸಿದ್ದರಾಮಯ್ಯ ಹೇಳ್ತಾರೆ ಘಟಾನುಘಟಿ ನಾಯಕ ಮುಂದೆ ಗೆದ್ದಿದ್ದೀನಿ ಅನ್ನೋದು ಪದಗಳನ್ನು ಬಳಸ್ತಾರೆ. ಗಿ ಟಿ ದೇವೇಗೌಡರ ಬಗ್ಗೆ ನಾವೇನು ಹೇಳಲಿಕ್ಕೆ ಬಯಸಕ್ಕಿಲ್ಲ. ಯಾಕೆಂದರೆ ಅವರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರೆ, ಯಾವ ರೀತಿ ಇದ್ದಾರೆ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಈ ಹಂತದೇ ಅವ್ರ ಪಕ್ಷದ ಆಂತರಿಕ ವಿಚಾರ, ಅದನ್ನು ನಾವು ಮಾತಾಡ್ತಕ್ಕಂಥದ್ದು ಅಗತ್ಯ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಯಾವ ಥರ ಅಭಿವೃದ್ಧಿ ಕೆಲಸ ನಡೀತದೆ. ಅಭಿವೃದ್ಧಿ ಕೆಲಸ ನೀವು ನಿಂತೋಗಿಲ್ಲ. ಯಾಕೆಂದರೆ ಮತ್ತು ಎಲ್ಲವರೆಗೂ ಜನರು ಗ್ಯಾರಂಟಿ ಕೊಡ್ತೀವಲ್ಲ ನಾವು, ಹಂತವಾಗಿ ಎಲ್ಲ ಕೆಲಸ ನಡೀತದೆ. ಅದನ್ನು ಬೇರೆ ರೀತಿ ಅರ್ಥೈಸ್ತಾರೆ. ಇವತ್ತು ಅಭಿವೃದ್ಧಿ ಕೆಲಸ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ 224 ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿಗೆ ಸರ್ಕಾರದಿಂದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಣ ಬಿಡುಗಡೆ ಮಾಡಿದ್ದಾರೆ. ಕೆಲಸ ನಡೀತಾ ಇದೆ. ಎಲ್ಲವತ್ತೂ ವಿರೋಧ ಪಕ್ಷದವರು ಆಕ್ಷೇಪಣೆ ಮಾಡ್ತಕ್ಕಂಥದ್ರಲ್ಲಿ ಅರ್ಥ ಇಲ್ಲ ನಮ್ಮ ಮಾತನ್ನು ಹೇಳಲಿಕ್ಕೆ. ಕ್ಷೇತ್ರದ ಶಾಸಕ ಶಿವಸರ್ ಕೂಡ ನೆನ್ನೆ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಕಳೆದ 1 ವರ್ಷದಲ್ಲಿ ನಾನು 100 ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಮೊನ್ನೆ ಕಳೆದ ಒಂದಷ್ಟು ದಿನಗಳಿಂದ ಹೇಳಿದ್ರು. ನಿನ್ನೆ ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಸಿದ್ದರಾಮಯ್ಯ ಸರ್ಕಾರ ₹1 ಅನುದಾನ ಕೊಡ್ತಾರೆ, ತಾರತಮ್ಯವನ್ನು ಮಾಡ್ತಿದ್ದಾರೆ ಸರ್ಕಾರಕ್ಕೆ. ಮೈಸೂರು ನಗರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಅವರ ಅಧಿಕಾರ ಅವಧಿಯಲ್ಲಿ ಏನೇನೋ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಮಾಡಿದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೋಸ್ಕರ ಮುಂದಿನ ತಿಂಗಳು 19 ತಾರೀಕು ಸಾಧನಾ ಸಮಾವೇಶ ಮೈಸೂರು ನಗರಕ್ಕೆ ಏನಾಗಿದೆ ಕೂಡ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮೈಸೂರು ನಗರಕ್ಕೆ ಮಹಾರಾಜರ ಅವಧಿ ಬಿಟ್ಟರೆ ಸಿದ್ದರಾಮಯ್ಯ ಸಾಹೇಬರ ಅವಧಿಯಲ್ಲಿ ಹೆಚ್ಚು ಕೆಲಸ ಆಗಿದೆ. ಗ್ರಾಮೀಣ KR ಕ್ಷೇತ್ರ 100% ಅರ್ಬನ್ ಕ್ಷೇತ್ರ, ಗ್ರಾಮೀಣ ವ್ಯವಸ್ಥೆ ಕೊಟ್ಟಿಲ್ಲ. ರಸ್ತೆ ಅಭಿವೃದ್ಧಿಗೆ ಯಾವ ಪ್ರಮಾಣದಲ್ಲಿ 224 ಜನ MLA ಕೊಟ್ಟಿದ್ದಾರೆ. ವಿಶೇಷ ಮೈಸೂರಿನಲ್ಲಿ 3 ಕಾನ್ಸ್ಟಿಟ್ಯೂನ್ಸಿಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಅವರು ತಪ್ಪಾಗಿ ಅರ್ಥ ಮಾಡ್ತಾರೆ. 21 ಕೋಟಿ KR ಗೆ 21, ಚಾಮರಾಜಗೆ 21, ಚಾಮುಂಡೇಶ್ವರಿಗೆ 16 ಕೊಟ್ಟಿದ್ದಾರೆ. ನಮಗೆ 0 ಅಂತ ತೋರಿಸಿದ್ದಾರೆ. ಅವ್ರಿಗೂ ಕೊಟ್ಟಿದ್ದಾರೆ. ಸುಳ್ಳು ಹೇಳ್ತಾ ಇದ್ದಾರೆ. ಸುಳ್ಳು ನೀವು ಐದಾಗಿ ತೋರಿಸಿ ಅವರು. ಯಾಕೆಂದರೆ ಏನು ಹಣ ಬಿಡುಗಡೆ ಆಗಿದೆ ಅನುದಾನದ ಪಟ್ಟಿ ತೆಗೆದು ನೋಡಿ, ಅದಕ್ಕೂ ಆಗಿದೆ. ಆಮೇಲೆ ನಮ್ಮ ಶಾಸಕರಿದೆ, ಮಾಜಿ ಶಾಸಕರಿದ್ದಾರೆ ಸೋಮಶೇಖರ್ ಅವರು ಎಡಬಿಡದೇ ಬೆಳಗಿನ ಸಂಜೆ ಗಂಟೆ ಸಿದ್ದರಾಮಯ್ಯ ಕೂತ್ಕೊಂಡು ಮುಖ್ಯಮಂತ್ರಿಗಳು ಹಾಕ್ಕೊಡಿ ಅಂತ ಹೇಳ್ತಾರೆ. ಅದರಿಂದ ಆ ಕೆಲಸ ಅಪಪ್ರಚಾರ BJP ಅವ್ರಿಗೆ ಮತ್ತು JDSನವ್ರಿಗೆ ಅಪಪ್ರಚಾರ ಮಾಡಿದ್ರೆ ಅದೇ ಊಟ ಅವ್ರಿಗೆ. ಸರ್, ನನಗೆ ಲೋನ್ ಬೇಕು, ಆದ್ರೆ ಸಿಬಿಲ್ ಪ್ರಾಬ್ಲಮ್ ಇದೆಯಲ್ಲ, ಏನ್ ಮಾಡೋದು? ಡೋಂಟ್ ವರಿ ಸರ್. ಹೌದು, ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ಸ್ ವತಿಯಿಂದ ನಿಮಗೆ ನಿಜವಾಗ್ಲೂ ಲೋನ್ ಬೇಕಾ? ಕಟ್ಟೋ ಸಾಮರ್ಥ್ಯ ಇದೆಯಾ? ಹಾಗಾದ್ರೆ ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ಗೆ ಬನ್ನಿ. ಅವಶ್ಯಕ ದಾಖಲಾತಿಗಳೊಂದಿಗೆ ಭೇಟಿ ನೀಡಿ ಎಲ್ಲಾ ಬಗೆಯ ಲೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಅಷ್ಟೇ ಅಲ್ಲ, ಟ್ರೇಡಿಂಗ್ ಮಾಡೋ ಆಸಕ್ತಿ ಇದೆಯಾ? ಮೆಡಿಕಲ್, ಎಂಜಿನಿಯರಿಂಗ್, MBA, PUC ಸಂಬಂಧಪಟ್ಟ ಸೀಟ್ಸ್ಗಳು ಹಾಗೂ ಉದ್ಯೋಗಾವಕಾಶಗಳು ಅವಶ್ಯಕತೆ ಇದ್ದಲ್ಲಿ ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್ ಇಸ್ ದ ಬೆಸ್ಟ್ ಚಾಯ್ಸ್. ಆಲ್ ಇನ್ ಒನ್ ಸೊಲ್ಯೂಷನ್ಗೆ ಇಂದೇ ಸಂಪರ್ಕಿಸಿ. ಇನ್ಸ್ಪೈರ್ ಬಿಸಿನೆಸ್ ಸೊಲ್ಯೂಷನ್, RS ಪ್ಲಾಜಾ, NS ರೋಡ್, ಲಕ್ಷ್ಮೀಪುರಂ, ಮೈಸೂರು. ಕಾಲ್